ಶಿವಮೊಗ್ಗ ತಾಲೂಕು ಬಂಜಾರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಸರ್ವಾನುಮತದಿಂದ ಆಗಿದ್ದು, ಜಿಲ್ಲಾ ಬಂಜಾರ ಸಂಘದ ಎಲ್ಲಾ ಹೋರಾಟಗಳಿಗೆ ಬೆಂಬಲವಾಗಿ ತಾಲೂಕು ಸಂಘ ನಿಲ್ಲಲಿದೆ ಎಂದು ನೂತನ ತಾಲೂಕು ಅಧ್ಯಕ್ಷ ವಿನಾಯಕ್ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕು ಬಂಜಾರ ಸಂಘ ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಹಿಂದಿನಿಂದಲೂ ಸದಾಶಿವ ಆಯೋಗದ ವರದಿ ವಿರುದ್ಧ ಹೋರಾಟ ಮತ್ತು ಒಳ ಮೀಸಲಾತಿಯಿಂದ ಸಮಾಜಕ್ಕೆ ಆದ ಅನ್ಯಾಯದ ವಿರುದ್ಧ ಹೋರಾಟ ನಡೆಸ್ತಾ ಬಂದಿದ್ದು, ಬೆಂಗಳೂರು, ಬೆಳಗಾವಿ ಮತ್ತು ಶಿವಮೊಗ್ಗದ ಹೋರಾಟಗಳಲ್ಲಿ ಪಾಲ್ಗೊಂಡಿದೆ. ಅಲ್ಲದೆ ಈಗ ನಡೀತಾ ಇರುವ ಸರ್ಕಾರದ ಒಳ ಮೀಸಲಾತಿ ಸಂಪುಟ ಸಚಿವರ ನಿರ್ಣಯದಲ್ಲಿ ಸಮಾಜದ ವಿರುದ್ಧ ತೀರ್ಮಾನ ಆದ್ರೆ ಅಥವಾ ಸಮಾಜ ಆ ನಿರ್ಣಯ ಸಮಂಜಸವಾಗಿಲ್ಲದೆ ಇದ್ರೆ ನ್ಯಾಯ ಸಿಗುವವರೆಗೆ ಹೋರಾಟ ಮಾಡಲಿದೆ ಎಂದು ತಿಳಿಸಿದರು. ಇಲ್ಲಿದ್ದಾರೆ. ಹಾಗೆ ದಸರಥ್ ಕಲ್ಲಾಪುರ, ಗೋಪಿ ಅಬ್ಬಲ್ಗೆರೆ. ಹೊಸ ಕಾರ್ಯಕಾರಿಣಿ ಮಂಡಳಿ, ತಾಲೂಕು ಬಂಜಾರ ಸಂಘದ ಹೊಸ ಕಾರ್ಯಕಾರಿಣಿ ಮಂಡಳಿ ಸ್ಥಾಪನೆಯಾಗಿದೆ. ಸರ್ವಾನುಮತದಿಂದ ಯಾವುದೇ ಗೊಂದಲ ಇಲ್ಲದೆ ತಾಲೂಕು ಬಂಜಾರ ಸಂಘ ಸ್ಥಾಪನೆಯಾಗಿದೆ. ತಾಲೂಕು ಬಂಜಾರ ಸಂಘ ಈ ಹಿಂದೆ ಹಲವಾರು ಹೋರಾಟಗಳಲ್ಲಿ ಪಾಲ್ಗೊಂಡಿದೆ. ಉದಾಹರಣೆಗೆ ಸದಾಶಿವ ಆಯೋಗದಿಂದ ಹಿಡಿದು ಒಳ ಮೀಸಲಾತಿ, ಬೆಂಗಳೂರು ಚಲೋ ಕಾರ್ಯಕ್ರಮ, ಬೆಳಗಾವಿ ಚಲೋ ಕಾರ್ಯಕ್ರಮ, ಮತ್ತು ಶಿವಮೊಗ್ಗದಲ್ಲೂ ಒಂದು ಒಳ್ಳೆ ರೀತಿಯ ಹೋರಾಟವನ್ನು ಹಮ್ಮಿಕೊಂಡಿತ್ತು. ಸಮಾಜದಲ್ಲಿ ಯಾವುದೇ ರೀತಿಯ ಅನ್ಯಾಯ ಆಗೋದನ್ನ ಖಂಡಿಸ್ತಾ ಅನ್ಯಾಯ ಆಗಿರೋರ ಜೊತೆ ಯಾವಾಗಲೂ ನಿಲ್ಲುತ್ತೆ ತಾಲೂಕು ಬಂಜಾರ ಸಂಘ. ಈ ಮುಂದೆನೂ ಅಷ್ಟೇ. ನಮ್ಮ ಸಮಾಜ ಸಣ್ಣ ಸಮಾಜ, ತುಂಬ ತುಳಿತಕ್ಕೆ ಒಳಗಾಗಿರುವಂಥ ಸಮಾಜ. ಹಾಗಾಗಿ ತಾಲೂಕು ಬಂಜಾರ ಸಂಘ ಸಮಾಜದ ಜೊತೆ ಯಾವಾಗಲೂ ನಿಲ್ಲತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮಗೆ ಯಾವ ರೀತಿ ಅನ್ಯಾಯ ಆಗಿದೆ ಅಂದರೆ, ಈಗ ಉದಾಹರಣೆಗೆ ABC ಪ್ರವರ್ಗ ಅಂತ ಮಾಡಿದ್ದಾರೆ. ಉದಾಹರಣೆ ನಿಮಗೆ ಗೊತ್ತಿರೋದೇ ಎಲ್ಲ. C ಪ್ರವರ್ಗಕ್ಕೆ ಯಾವುದೇ ರೀತಿಯ ಉದ್ಯೋಗ ಆಕಾಂಕ್ಷೆಗಳು ಅದರಲ್ಲಿ ನೀವು ನೋಡಿದ್ದೀರಾ. ನಮಗೆ 0 ಇರುತ್ತೆ, ಅವರಿಗೆ 7, 8 ಇದೆ, ನಮಗೆ 0 ಇರುತ್ತೆ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧವಾಗಿ ತಾಲೂಕು ಬಂಜಾರ ಸಂಘ ಹೋರಾಟಕ್ಕೆ ಪಾಲ್ಗೊಳ್ಳುತ್ತೆ. ಅಷ್ಟರಲ್ಲಿ ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡು ಸರಿಪಡಿಸಬೇಕು ಅಂತ ನಮ್ಮ ಮನವಿ ಇರುತ್ತೆ. ಹಾಗೆ ಇಲ್ಲಿ ನಡೆದಿರುವಂಥ ಎಲ್ಲರಿಗೂ ವಂದಿಸ್ತಾ, ಹಾಗೆ ಪತ್ರಿಕಾ ಮಾಧ್ಯಮದವರಿಗೂ ವಂದಿಸ್ತಾ, ಈ ಪತ್ರಿಕಾ ಪ್ರಕಟಣೆ ಮಾಡಲು ಕಾರಣ ನಮ್ಮ ಹೊಸ ಕಾರ್ಯಕಾರಿಣಿ ಮಂಡಳಿಯನ್ನು ನಾವು ಎಲ್ಲರೂ ಶಾಂತಯುತವಾಗಿ ಪ್ರೀತಿಯಿಂದ ಸಹಬಾಳ್ವೆಯಿಂದ ಎಲ್ಲರೂ ಒಂದೇ ಅಂತೇಳಿ, ಇದರಲ್ಲಿ ಪಕ್ಷ ಭೇದ ಭಾವ ಇಲ್ಲ, ಎಲ್ಲರೂ ಸಮಾಜ ಬಾಂಧವರು ಅಂತೇಳಿ ನಾವೆಲ್ಲರೂ ಒಂದು ಹೊಸ ಕಾರ್ಯಕಾರಿಣಿ ಮಂಡಳಿ ಮತ್ತು ತಾಲೂಕು ಬಂಜಾರ ಸಂಘನ ರಚನೆ ಮಾಡಿದ್ದೀವಿ. ಈ ಮಾಡಿರೋ ಉದ್ದೇಶ ಏನಂದರೆ, ನಮ್ಮ ಸಮಾಜದಲ್ಲಿ ಕೆಲವು ಹೆಣ್ಮಕ್ಳ ಮೇಲೆ ಕೆಲವು ಕಿಡಿಗೇಡಿಗಳು ನಮ್ಮ ಸಮಾಜದ ಹೆಸರು ಇಟ್ಕೊಂಡು ಅವ್ರು ನಮ್ಮ ತಾಲೂಕಿನವರೆಲ್ಲ, ನಮ್ಮ ಡಿಸ್ಟಿಕ್ನವರೆಲ್ಲ ನಮ್ಮ ತಾಲೂಕಲ್ಲಿ ಬಂದು ಕೆಲವು ಕಿಡಿಗೇಡಿತನ ಮಾಡ್ತಿದ್ದಾರೆ. ಅದನ್ನೆಲ್ಲ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಅವ್ರು ಏನೇ ಬಂದು ನಮ್ಮ ತಾಲೂಕಲ್ಲಾಗಲಿ ನಮ್ಮ ಜಿಲ್ಲೆಯಲ್ಲಾಗಲಿ ಏನೇ ಅವರು ಕಾರ್ಯಚಟುವಟಿಕೆ ಮಾಡಿದ್ರು ನಮ್ಮ ತಾಲೂಕು ಬಂಜಾರ ಸಂಘದ ಪರ್ಮಿಷನ್ ತಗೋಬೇಕು ಅಂತ ಹೇಳಿ ಈ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹಾಗೆ ಮುಂದಿನದಾಗಿ